ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳು ಮನುಗಳ ಕಥೆಯನ್ನು ವಿವರಿಸುತ್ತಿದ್ದಾರೆ. ಸ್ವಯಂಭುವ ಮನುವು ಪತ್ನಿ ಸಮೇತನಾಗಿ ಅರಣ್ಯವನ್ನು ಪ್ರವೇಶಿಸಿದ ನಂತರ ಸುನಂದಾ ನದಿಯ ತಟದಲ್ಲಿ ಒಂಟಿ ಕಾಲಿನಲ್ಲಿ ನಿಂತು 100 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದನು. ಈ ತಪಸ್ಸನ್ನು ಆಚರಿಸುತ್ತಾ ಅವನು ಭಗವಂತನನ್ನು ಸ್ತುತಿಗೈದನು. ಪರಮಚೇತನನು ಸಚೇತನವಾದ ಈ ಐಹಿಕ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ. ಈ ಐಹಿಕ ಪ್ರಪಂಚವು ಆತನನ್ನು ಸೃಷ್ಟಿಸಿಲ್ಲ. ಸಕಲವೂ ಮೌನವಾಗಿದ್ದಾಗ ಪರಮಚೇತನನು ಸಾಕ್ಷಿಯಾಗಿ ಜಾಗೃತನಾಗಿರುತ್ತಾನೆ. ಜೀವಿಗೆ ಅವನ ಅರಿವಿರುವುದಿಲ್ಲ, ಆದರೆ ಅವನಿಗೆ ಪ್ರತಿಯೊಂದರ ಅರಿವೂ ಇರುತ್ತದೆ. ದೇವೋತ್ತಮ ಪರಮಪುರುಷ ಹಾಗೂ ಜೀವಿಗಳ ನಡುವಣ ವ್ಯತ್ಯಾಸವನ್ನು ಇಲ್ಲಿ ಹೇಳಲಾಗಿದೆ. ನಿತ್ಯೋನಿತ್ಯಾನಾಂ ಚೇತನಶ್ಚೇತನಾನಾಂ. ವೇದಗಳ ಪ್ರಕಾರ ಭಗವಂತನು ಪರಮಶಾಶ್ವತನು, ಪರಮಪುರುಷನು. ಈ ಐಹಿಕ ಪ್ರಪಂಚ ಪ್ರಳಯದಲ್ಲಿ ನಾಶವಾದಾಗ ಸಕಲ ಜೀವಿಗಳು ವಿಸ್ಮೃತಿಯಲ್ಲಿ ಮೌನದಿಂದ ಇರುತ್ತಾರೆ, ಅಥವಾ ಕನಸು ಕಾಣುತ್ತಿರುತ್ತಾರೆ, ಇಲ್ಲವೇ ಪ್ರಜ್ಞಾಹೀನರಾಗಿರುತ್ತಾರೆ. ಆದರೆ ಪರಮಚೇತನನು ಪ್ರತಿಯೊಂದಕ್ಕೂ ಸಾಕ್ಷಿಯಾಗಿ ಸದಾ ಜಾಗೃತನಾಗಿರುತ್ತಾನೆ. ಇದೇ ಪರಮಚೇತನನ ಮತ್ತು ಸಾಮಾನ್ಯ ಜೀವಿಯ ನಡುವಣ ವ್ಯತ್ಯಾಸ. ಐಹಿಕ ಪ್ರಪಂಚದ ಸೃಷ್ಟಿಯಾಗುತ್ತದೆ, ಅದು ಕೆಲಕಾಲ ಇರುತ್ತದೆ, ಅನಂತರ ಅದು ನಾಶವಾಗುತ್ತದೆ. ಈ ಎಲ್ಲ ಬದಲಾವಣೆಗಳು ನಡೆಯುತ್ತಿರುವಾಗಲೂ ಪರಮಚೇತನನು ಜಾಗೃತನಾಗಿರುತ್ತಾನೆ. ಜೀವಿಗಳ ಐಹಿಕ ಸ್ಥಿತಿಯಲ್ಲಿ ಸ್ವಪ್ನದ 3 ಹಂತಗಳಿವೆ. ಐಹಿಕ ಪ್ರಪಂಚ ಎಚ್ಚರದ ಸ್ಥಿತಿಯಲ್ಲಿದ್ದು ಅದನ್ನು ಕೆಲಸಕ್ಕೆ ಹಚ್ಚಿದರೆ ಅದೊಂದು ಬಗೆಯ ಸ್ವಪ್ನ, ಅದು ಜಾಗೃತ ಸ್ವಪ್ನ. ಜೀವಿಗಳು ನಿದ್ರೆ ಹೋದಾಗ ನಿದ್ದೆಯಲ್ಲೂ ಕನಸು ಕಾಣುತ್ತಾರೆ, ಮತ್ತು ವಿನಾಶಕಾಲದಲ್ಲಿ ಪ್ರಜ್ಞಾಹೀನರಾದಾಗ ಅವರೆಲ್ಲರೂ ಬೇರೆ ಹಂತದಲ್ಲಿ ಕನಸು ಕಾಣುತ್ತಿರುತ್ತಾರೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲವೂ ಜಾಗೃತವಾಗಿರುತ್ತದೆ. ಆತ್ಮಾವಾಸ್ಯಮಿದಂ ವಿಶ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾ ಗೃಧ ಕಸ್ಯ ಸ್ವಿಧನಂ. ಈ ಬ್ರಹ್ಮಾಂಡದೊಳಗೆ ದೇವೋತ್ತಮ ಪರಮಪುರುಷನು ಚೇತನ ಮತ್ತು ಅಚೇತನ ವಸ್ತುಗಳು ಇರುವೆಡೆಯಲ್ಲಿ ಎಲ್ಲೆಲ್ಲೂ ತನ್ನ ಪರಮಾತ್ಮ ಲಕ್ಷಣದಲ್ಲಿ ಇರುತ್ತಾನೆ. ಆದ್ದರಿಂದ ಜೀವಿಯು ತನಗೆ ಕೊಡಮಾಡಿದ್ದನ್ನು ಮಾತ್ರ ಸ್ವೀಕರಿಸಬೇಕು, ಬೇರೆಯವರ ಆಸ್ತಿಗೆ ಕೈ ಹಾಕುವ ಅಪೇಕ್ಷೆಯನ್ನು ಹೊಂದಿರಬಾರದು. ದೇವೋತ್ತಮ ಪರಮಪುರುಷನು ದಿವ್ಯಸ್ಥಾನದಲ್ಲಿ ಇದ್ದಾನೆ ಎಂದು ವರ್ಣಿಸಿದ ಸ್ವಯಂಭುವ ಮನುವು ತನ್ನ ವಂಶದ ಪುತ್ರರು ಮತ್ತು ಪೌತ್ರರ ತಿಳುವಳಿಕೆಗಾಗಿ ಬ್ರಹ್ಮಾಂಡದ ಸಕಲ ಆಸ್ತಿಯು ದೇವೋತ್ತಮ ಪರಮಪುರುಷನಿಗೆ ಸೇರಿದ್ದೆಂದು ಈಗ ವಿವರಿಸುತ್ತಿದ್ದಾನೆ. ಮನುವಿನ ಉಪದೇಶಗಳು ಅವನ ಪುತ್ರ ಪೌತ್ರರಿಗಾಗಿ ಮಾತ್ರವಲ್ಲ, ಅದು ಇಡೀ ಮಾನವ ಸಮಾಜಕ್ಕೆ ಅನ್ವಯಿಸುತ್ತದೆ. ಮಾನವ ಅಥವಾ ಮನುಷ್ಯ ಎಂಬ ಸಂಸ್ಕೃತ ಪದವು ಮನುವಿನ ಹೆಸರಿನಿಂದ ಜನ್ಯವಾದದ್ದು, ಏಕೆಂದರೆ ಮಾನವ ಸಮಾಜದ ಸಕಲರು ಮೂಲ ಮನುವಿನ ವಂಶಜರು. ಭಗವದ್ಗೀತೆಯಲ್ಲಿಯೂ ಮನುವಿನ ಪ್ರಸ್ತಾಪವಿದೆ. ಅಲ್ಲಿ ಭಗವಂತನು ಈ ರೀತಿಯಾಗಿ ಹೇಳುತ್ತಾನೆ: ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಅಬ್ರವೀತ್. ನಾನು ಅವಿನಾಶಿಯಾದ ಈ ಯೋಗ ವಿಜ್ಞಾನವನ್ನು ವಿವಸ್ವಾನನಿಗೆ ಬೋಧಿಸಿದೆ. ವಿವಸ್ವಾನನು ಮಾನವ ಕುಲದ ತಂದೆಯಾದ ಮನುವಿಗೆ ಬೋಧಿಸಿದ. ತದನಂತರ ಮನುವು ಇಕ್ಷ್ವಾಕುವಿಗೆ ಬೋಧಿಸಿದನು. ಸ್ವಯಂಭುವ ಮನು ಮತ್ತು ವೈವಸ್ವತ ಮನು ಇಬ್ಬರಿಗೂ ಏಕರೀತಿಯ ಕರ್ತವ್ಯಗಳಿವೆ. ವೈವಸ್ವತ ಮನುವು ಸೂರ್ಯದೇವ ವಿವಸ್ವಾನನ ಪುತ್ರ. ಭೂಲೋಕದ ರಾಜನಾಗಿದ್ದ ಇಕ್ಷ್ವಾಕು ವೈವಸ್ವತನ ಪುತ್ರ. ಮನುವು ಮಾನವ ಸಮಾಜದ ಮೂಲ ಪುರುಷನಾದ್ದರಿಂದ ಮಾನವ ಸಮಾಜ ಅವನ ಉಪದೇಶಗಳನ್ನು ಅನುಸರಿಸಬೇಕು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಮಾತ್ರವಲ್ಲ, ಐಹಿಕ ಪ್ರಪಂಚದಲ್ಲೂ ಅಸ್ತಿತ್ವದಲ್ಲಿರುವ ಸಕಲವು ದೇವೋತ್ತಮ ಪರಮಪುರುಷನ ಆಸ್ತಿ ಎಂದು ಸ್ವಯಂಭುವ ಮನುವು ಉಪದೇಶಿಸುತ್ತಾನೆ. ದೇವೋತ್ತಮ ಪರಮಪುರುಷನಾದರೋ ಪರಮ ಪ್ರಜ್ಞೆಯಾಗಿ ಎಲ್ಲೆಲ್ಲೂ ಇದ್ದಾನೆ. ಭಗವದ್ಗೀತೆಯಲ್ಲಿ ದೃಢೀಕರಿಸಲಾಗಿರುವಂತೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಸಕಲ ಕ್ಷೇತ್ರಗಳಲ್ಲೂ, ಅಂದರೆ ಸಕಲ ಶರೀರಗಳಲ್ಲೂ ಪರಮಾತ್ಮನಾಗಿ ಪರಮಪುರುಷ ಭಗವಂತನಿರುತ್ತಾನೆ. ಜೀವಾತ್ಮನಿಗೆ ಅವನ ವಾಸಕ್ಕಾಗಿ ಹಾಗೂ ದೇವೋತ್ತಮ ಪರಮಪುರುಷನ ಆಜ್ಞಾನುಸಾರ ಕರ್ತವ್ಯ ನಿರ್ವಹಿಸುವ ಸಲುವಾಗಿ ಶರೀರವೊಂದನ್ನು ನೀಡಲಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಜೀವಿಯ ಶರೀರದಲ್ಲೂ ಪರಮಪುರುಷ ಭಗವಂತನು ಇರುತ್ತಾನೆ. ನಾವು ಸ್ವತಂತ್ರ ಎಂದು ಯೋಚಿಸಬಾರದು. ದೇವೋತ್ತಮ ಪರಮಪುರುಷನ ಒಟ್ಟು ಆಸ್ತಿಯಲ್ಲಿ ಒಂದು ನಿರ್ದಿಷ್ಟ ಭಾಗವನ್ನು ಮಾತ್ರ ನಮಗೆ ನೀಡಲಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಅರಿವು ಪರಿಪೂರ್ಣ ಸಮತಾವಾದಕ್ಕೆ ಒಯ್ಯುತ್ತದೆ. ಆಧ್ಯಾತ್ಮಿಕ ಸಮತಾವಾದವು ರಾಷ್ಟ್ರವ್ಯಾಪಿಯಾದದ್ದು ಮಾತ್ರವಲ್ಲ, ಅದು ವಿಶ್ವವ್ಯಾಪಿಯಾದದ್ದು. ಎಲ್ಲವೂ ದೇವೋತ್ತಮ ಪರಮಪುರುಷನಿಗೆ ಸೇರಿದ್ದು. ಆತ್ಮಾವಾಸ್ಯಂ ಇದಂ ವಿಶ್ವಂ.
ಈ ವಿಶ್ವದಲ್ಲಿರುವ ಸಕಲವು ದೇವೋತ್ತಮ ಪರಮಪುರುಷನ ಆಸ್ತಿ. ಈ ವಿಶ್ವವ್ಯಾಪಿ ಸಮತಾವಾದವು ವಿಶ್ವದ ಸಕಲ ಸಮಸ್ಯೆಗಳನ್ನು ನಿವಾರಿಸಬಲ್ಲದು. ಜೀವಿಯ ಶರೀರವೂ ಜೀವಾತ್ಮನ ಆಸ್ತಿಯಲ್ಲ, ಅವನ ಕರ್ಮಾನುಸಾರ ಅದನ್ನು ಅವನಿಗೆ ಕೊಡಲಾಗಿರುತ್ತದೆ. ಕರ್ಮಣ ದೈವನೇತ್ರೇಣ ಜಂತುರ್ದೇಹೋಪಪತ್ತಯೇ. 84 ಲಕ್ಷ ವಿವಿಧ ಬಗೆಯ ಶರೀರಗಳು ಜೀವಾತ್ಮನಿಗೆ ಕೊಡಲಾದ ಯಂತ್ರಗಳು. ಇದನ್ನು ಭಗವದ್ಗೀತೆಯಲ್ಲಿ ದೃಢೀಕರಿಸಲಾಗಿದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಹೇ ಅರ್ಜುನನೇ, ಪರಮಪ್ರಭುವು ಎಲ್ಲರ ಹೃದಯದಲ್ಲೂ ಇದ್ದಾನೆ ಮತ್ತು ಐಹಿಕ ಶಕ್ತಿಯಿಂದ ನಿರ್ಮಿತವಾದ ಯಂತ್ರವೊಂದರ ಮೇಲೆ ಕುಳಿತಿರುವ ಎಲ್ಲ ಜೀವಿಗಳ ಚಲನವಲನಗಳನ್ನು ನಿರ್ದೇಶಿಸುತ್ತಿದ್ದಾನೆ. ಭಗವಂತನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲೂ ಕುಳಿತು ಜೀವಾತ್ಮನ ವಿವಿಧ ಆಸೆ ಆಕಾಂಕ್ಷೆಗಳನ್ನು ಗಮನಿಸುತ್ತಿರುತ್ತಾನೆ. ಭಗವಂತ ಎಷ್ಟು ಕರುಣಾಮಯಿ ಎಂದರೆ ಅವನು ಸೂಕ್ತ ಶರೀರಗಳಲ್ಲಿ ವೈವಿಧ್ಯಮಯವಾದ ಆಸೆ ಆಕಾಂಕ್ಷೆಗಳನ್ನು ಅನುಭವಿಸಲು ಜೀವಿಗೆ ಅವಕಾಶವನ್ನು ಕಲ್ಪಿಸುತ್ತಾನೆ. ಈ ಶರೀರಗಳು ಯಂತ್ರ ಹೊರತು ಬೇರೇನೂ ಅಲ್ಲ. ಈ ಯಂತ್ರಗಳನ್ನು ಬಹಿರಂಗ ಶಕ್ತಿಯ ಐಹಿಕ ಅಂಶಗಳಿಂದ ತಯಾರಿಸಲಾಗಿರುತ್ತದೆ. ಹೀಗಾಗಿ ಜೀವಿಯು ತನ್ನ ಆಸೆ ಅಪೇಕ್ಷೆಗಳಿಗೆ ಅನುಸಾರವಾಗಿ ಸುಖ ಪಡುತ್ತಾನೆ, ಇಲ್ಲವೇ ಕಷ್ಟಪಡುತ್ತಾನೆ. ಪರಮಾತ್ಮನು ಈ ಅವಕಾಶವನ್ನು ಕಲ್ಪಿಸಿಕೊಡುತ್ತಾನೆ. ಎಲ್ಲವೂ ಪರಮಪುರುಷನಿಗೆ ಸೇರಿದ್ದು. ಆದ್ದರಿಂದ ಯಾರೂ ಯಾರೊಬ್ಬರ ಆಸ್ತಿಯನ್ನು ಕಬಳಿಸುವ ಪ್ರಯತ್ನವನ್ನು ಮಾಡಬಾರದು. ಅನೇಕ ವಸ್ತುಗಳನ್ನು ತಯಾರಿಸುವ ಧೋರಣೆ ನಮ್ಮಲ್ಲಿದೆ. ನಾವು ಗಗನಚುಂಬಿ ಕಟ್ಟಡಗಳನ್ನು ರೂಪಿಸುತ್ತಿದ್ದೇವೆ. ಆದರೆ ಗಗನಚುಂಬಿ ಕಟ್ಟಡಗಳು ಮತ್ತು ಯಂತ್ರಗಳ ಘಟಕಾಂಶಗಳನ್ನು ದೇವೋತ್ತಮ ಪರಮಪುರುಷನ ಹೊರತು ಬೇರಾರಿಂದಲೂ ತಯಾರಿಸಲು ಸಾಧ್ಯವಿಲ್ಲ. ಇಡೀ ವಿಶ್ವವು ಪಂಚಭೂತಗಳ ಸಂಯೋಗ ಹೊರತು ಬೇರೇನೂ ಅಲ್ಲ. ತೇಜೋವಾರಿ ಮೃದಾಂ ಯಥಾ ವಿನಿಮಯ. ಗಗನಚುಂಬಿ ಕಟ್ಟಡವು ಮಣ್ಣು, ನೀರು ಮತ್ತು ಅಗ್ನಿಯ ರೂಪಾಂತರ. ಮಣ್ಣನ್ನು ನೀರಿನಲ್ಲಿ ಕಲಸಿ ಬೆಂಕಿಯಲ್ಲಿ ಬೇಯಿಸಿ ಇಟ್ಟಿಗೆಯನ್ನು ತಯಾರಿಸಲಾಗುತ್ತದೆ. ಗಗನಚುಂಬಿ ಕಟ್ಟಡವು ಅತ್ಯವಶ್ಯವಾಗಿ ಇಟ್ಟಿಗೆಗಳಿಂದ ನಿರ್ಮಿತವಾದ ಬೃಹತ್ ನಿರ್ಮಾಣ. ಮಾನವ ಇಟ್ಟಿಗೆಗಳನ್ನು ತಯಾರಿಸಬಹುದು, ಆದರೆ ಅದರ ಮೂಲ ಘಟಕಗಳನ್ನಲ್ಲ. ತಯಾರಕನಾಗಿ ಮಾನವನು ದೇವೋತ್ತಮ ಪರಮಪುರುಷನಿಂದ ಸಂಬಳ ಪಡೆಯಬಹುದು. ಅದನ್ನು ಇಲ್ಲಿ ಹೇಳಲಾಗಿದೆ. ತೇನ ತ್ಯಕ್ತೇನ ಭುಂಜೀಥ. ನಾವು ಬೃಹತ್ ಗಗನಚುಂಬಿ ಕಟ್ಟಡವನ್ನು ಕಟ್ಟಬಹುದು, ಆದರೆ ಕಟ್ಟಡವನ್ನು ಕಟ್ಟುವ ವ್ಯಕ್ತಿಯು ಅದರ ಒಡೆತನವನ್ನು ಸಾಧಿಸಲು ಸಾಧ್ಯವಿಲ್ಲ. ಒಡೆತನವು ಕಟ್ಟಡದ ನಿರ್ಮಾಣಕ್ಕಾಗಿ ಹಣವನ್ನು ಖರ್ಚು ಮಾಡಿದವನದು. ದೇವೋತ್ತಮ ಪರಮಪುರುಷನು ಜಲ, ಪೃಥ್ವಿ, ವಾಯು, ಅಗ್ನಿ ಮತ್ತು ಆಕಾಶಗಳ ಕರ್ತೃ. ಜೀವಿಯು ಇವುಗಳನ್ನು ಬಳಸಬಹುದು ಮತ್ತು ಸಂಬಳ ಪಡೆಯಬಹುದು. ತೇನ ತ್ಯಕ್ತೇನ ಭುಂಜೀಥ. ಆದರೆ ಅದರ ಒಡೆಯ ನಾನೇ ಎಂದು ಹೇಳಲು ಸಾಧ್ಯವಿಲ್ಲ. ಇದು ಪರಿಪೂರ್ಣವಾದ ಸಮತಾವಾದ. ಸಕಲ ಆಸ್ತಿಯೂ ದೇವೋತ್ತಮ ಪರಮಪುರುಷನಿಗೆ ಸೇರಿದ್ದು. ಆದ್ದರಿಂದ ಸಕಲವನ್ನು ಭಗವಂತನಿಗೆ ಅರ್ಪಿಸಬೇಕು ಮತ್ತು ನಾವು ಏನಿದ್ದರೂ ಪ್ರಸಾದವನ್ನು ಮಾತ್ರ ಭುಂಜಿಸಬೇಕು. ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನದ್ದನ್ನು ಪಡೆಯಲು ನಾವು ಕಚ್ಚಾಡಬಾರದು. ನಾರದರು ಯುಧಿಷ್ಠಿರ ಮಹಾರಾಜನಿಗೆ ಹೇಳಿದಂತೆ, ಯಾವದ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತಿ. ದೇಹ ಮತ್ತು ಆತ್ಮಗಳನ್ನು ಒಟ್ಟಾಗಿ ಪೋಷಿಸಲು ಎಷ್ಟು ಅಗತ್ಯವೋ ಅಷ್ಟು ಸಂಪತ್ತಿನ ಒಡೆತನವನ್ನು ಮಾತ್ರ ನಾವು ಸಾಧಿಸಬೇಕು. ಅದಕ್ಕಿಂತ ಹೆಚ್ಚಿನ ಸಂಪತ್ತಿನ ಒಡೆತನ ಬಯಸುವವನನ್ನು ಕಳ್ಳ ಎಂದೇ ಪರಿಗಣಿಸಬೇಕು ಮತ್ತು ಅಂತಹವರು ಪ್ರಕೃತಿಯ ನಿಯಮಾನುಸಾರ ಶಿಕ್ಷೆಗೆ ಅರ್ಹರಾಗುತ್ತಾರೆ. ಆಹಾರ, ನಿದ್ರೆ, ಮೈಥುನ ಮತ್ತು ರಕ್ಷಣೆ ಇವುಗಳ ಅಗತ್ಯವು ಜೀವಿಗಳಿಗೆ ಇದೆ. ದೇವೋತ್ತಮ ಪರಮಪುರುಷನು ಹಕ್ಕಿಗಳು ಮತ್ತು ದುಂಬಿಗಳಿಗೂ ಈ ಜೀವನಾವಶ್ಯಕತೆಗಳನ್ನು ಒದಗಿಸಿರುವಾಗ ಮಾನವನಿಗೇಕೆ ಒದಗಿಸಬಾರದು? ಭಗವಂತನು ಸಕಲವನ್ನು ಪೂರೈಸುತ್ತಾನೆ. ಆದ್ದರಿಂದ ಸಕಲವು ಶ್ರೀಕೃಷ್ಣನಿಗೆ ಸೇರಿದ್ದೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬರು ಇನ್ನೊಬ್ಬರ ಪಾಲಿಗೆ ಕೈ ಹಾಕಿದಲ್ಲಿ ಅಂತಹವರು ಕಳ್ಳರಾಗುತ್ತಾರೆ. ಅಗತ್ಯಕ್ಕಿಂತ ಹೆಚ್ಚಿನದ್ದನ್ನು ನಾವು ಸ್ವೀಕರಿಸಬಾರದು. ಆದ್ದರಿಂದ ಅಕಸ್ಮಾತ್ ನಮಗೆ ಯಥೇಚ್ಛವಾಗಿ ಹಣ ದೊರೆತಲ್ಲಿ ಅದು ದೇವೋತ್ತಮ ಪರಮಪುರುಷನಿಗೆ ಸೇರಿದ್ದೆಂದೇ ನಾವು ಭಾವಿಸಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಸಾಕಷ್ಟು ಹಣ ಬರುತ್ತಿದೆ, ಆದರೆ ಈ ಹಣವು ನಮಗೆ ಸೇರಿದ್ದೆಂದು ನಾವು ಯಾವತ್ತೂ ಭಾವಿಸಬಾರದು. ಅದು ದೇವೋತ್ತಮ ಪರಮಪುರುಷನಿಗೆ ಸೇರಿದ್ದು ಮತ್ತು ಅದನ್ನು ಸಮವಾಗಿ ಕೆಲಸಗಾರರಿಗೆ, ಭಕ್ತರಿಗೆ ಹಂಚಬೇಕು. ಯಾವುದೇ ಹಣ ಅಥವಾ ಆಸ್ತಿ ತನಗೆ ಸೇರಿದ್ದೆಂದು ಭಕ್ತನು ಸಾಧಿಸುವುದಿಲ್ಲ. ಈ ಬೃಹತ್ ವಿಶ್ವದ ಆಸ್ತಿಯಲ್ಲಿ ಒಂದು ಪಾಲು ತಮಗೆ ಸೇರಿದ್ದೆಂದು ಯಾರಾದರೂ ಭಾವಿಸಿದಲ್ಲಿ ಅಂತಹವರನ್ನು ಕಳ್ಳರೆಂದು ಪರಿಗಣಿಸಬೇಕು. ಅಂತಹವರು ಪ್ರಕೃತಿ ನಿಯಮಾನುಸಾರ ಶಿಕ್ಷಾರ್ಹರು. ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಯಾರೂ ಐಹಿಕ ಪ್ರಕೃತಿಯ ಕಣ್ಣಿನಿಂದ ತಪ್ಪಿಸಿಕೊಳ್ಳಲಾರರು.
ಅಥವಾ ಐಹಿಕ ಪ್ರಕೃತಿಯಿಂದ ಯಾರ ಉದ್ದೇಶಗಳನ್ನೂ ಬಚ್ಚಿಡಲಾಗದು. ಮನುವಿನ ಉಪದೇಶಗಳ ಮುಂದಿನ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.